ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 6:45 ಆಗಿದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಪೂಜೆ ಮಾಡಬೇಕು. ಮೊದಲೆಲ್ಲ ಹೆಂಗಿತ್ತು ಗೊತ್ತಾ, ಬೆಳಗ್ಗೆ ನಾನು ಎಷ್ಟು ಬೇಗ ತಲೆ ಸ್ನಾನ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸಿ ತಿಂಡಿ ಕೆಲಸ ಮುಗಿಸ್ಕೊಂಡು ಫುಲ್ಲು ದಿನ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಎಷ್ಟೇ ಕೆಲಸ ಮಾಡಿದ್ರು ಕೂಡ ನನಗೇನು ಬೇಸರ ಆಗ್ತಿರ್ಲಿಲ್ಲ, ಸುಸ್ತು ಆ ಥರ ಎಲ್ಲ ಏನೂ ಆಗ್ತಿರ್ಲಿಲ್ಲ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿಬಿಟ್ರೆ ನಾನು ನಿದ್ದೆ ಬರ್ಲಿಕ್ಕೆ ಶುರುವಾಗಿ ಹೋಗ್ಬಿಡುತ್ತೆ. ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಕಂಟ್ರೋಲ್ ಆಗೋದೇ ಇಲ್ಲ. ಹಗಲೊತ್ತಲ್ಲಿ ನಿದ್ದೆ ಏನಾದರೂ ಮಾಡಿಬಿಡ್ತು ಅಂದರೆ ರಾತ್ರಿ ನಂಗೆ ನಿದ್ದೆ ಬರಲ್ಲ, ಹಿಂಗಾಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ತಲೆ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಒಂದು 15 ದಿನದಿಂದ. ಆದರೆ ವಾರ ಮಾಡೋ ದಿನ ಮಾತ್ರ ಏನೂ ಮಾಡಲಿಕ್ಕಾಗಲ್ಲ. ತಲೆ ಸ್ನಾನ ಮಾಡೇ ಪೂಜೆ ಮಾಡಬೇಕು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹಾಗಾಗಿ ಅವತ್ತೊಂದು ದಿನ ಕಷ್ಟ ಆದರೆ ಪರವಾಗಿಲ್ಲ ಅಂತ ಮಾಡಿಬಿಡೋದು. ಇವತ್ತು ವಾರ ಏನೂ ಇಲ್ಲ, ಆದರೆ ಹಾಸ್ಪಿಟಲ್ಗೆ ಹೋಗಬೇಕು. ಇವಾಗ ನನಗೆ 6 months ಅಲ್ವಾ, ಹಾಗಾಗಿ ಶುಗರ್ ಟೆಸ್ಟು, ಬ್ಲಡ್ ಚೆಕಪ್ಪು, ಇದ್ರ ಜೊತೆಗೆ ಥೈರಾಯ್ಡು ಇದೆಲ್ಲನೂ ಕೂಡ ಇದೆ. ಇವತ್ತು ಮಾಡಿಸ್ಕೊಳ್ಬೇಕು. ನನಗೇನೋ ಒಂಥರ ಭಯ ಲಾಸ್ಟ್ ಟೈಮಿಂದನೂ ಕೂಡ, ರಿಪೋರ್ಟ್ ಏನು ಬರುತ್ತೋ ಅಂತೇಳಿ. ಈ ಥರ ಟೆಸ್ಟ್ ಇದೆ ಅಂದರೆ ಮನಸ್ಸಲ್ಲಿ ಒಂಥರ ಅಳುಕಿದ್ದೇ ಇರುತ್ತೆ ನನಗೆ, ಎಲ್ಲ ನಾರ್ಮಲಾಗಿ ಬಂದುಬಿಡ್ಲಪ್ಪ ಅಂತ. ಲಾಸ್ಟ್ ಟೈಮ್ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ ನನಗೆ. ಹಾಗಾಗಿ ಫಸ್ಟು ನೆಮ್ಮದಿಯಾಗಿ ಮನೇಲಿ ಪೂಜೆ ಮುಗಿಸಿ ದೇವ್ರನ್ನ ಕೇಳಿಕೊಂಡು ಅದಾದಮೇಲೆ ಹೊರಡೋಣ ಅಂದ್ಕೊಂಡು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಏನೋ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದು, ಮನೇಲಿ ಪೂಜೆ ಮಾಡಿ ಹೋದ್ರೇ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸೋದು. ಇವತ್ತು ನೋಡಬೇಕು, ಟೆಸ್ಟೆಲ್ಲ ಮುಗಿಸ್ಕೊಂಡು ರಿಪೋರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಏನು ಬರುತ್ತೋ ರಿಪೋರ್ಟು ಗೊತ್ತಿಲ್ಲ ನನಗೆ. ಆ ರಿಪೋರ್ಟ್ ಕೈಗೆ ಸಿಗೋವರೆಗೂ ತಲೆಯಲ್ಲಿ ಒಂಥರ ಕೊರಿತಾ ಇರುತ್ತೆ, ಏನಾಗುತ್ತೋ ಅಂತ. ಈ ಸಲ ಸ್ಕ್ಯಾನಿಂಗ್ ಇಲ್ಲ, 7 monthsಗೆ ಸ್ಕ್ಯಾನಿಂಗ್ ಹೇಳಿರೋದು ನಮಗೆ. ಇವಾಗ ಇಷ್ಟು ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಬರಬೇಕು. ಮೊದಲಿವಾಗ ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ. ಮನಸ್ಸಲ್ಲಿ ಎಷ್ಟೇ ಭಯ ಆತಂಕ ಇದ್ದರೂ ಕೂಡ ಮನೇಲಿ ಒಂದ್ಸಲ ನೆಮ್ಮದಿಯಾಗಿ ಪೂಜೆ ಮುಗಿಸ್ಬಿಟ್ರೆ ಎಷ್ಟೋ ಸಮಾಧಾನ ಆಗೋಗ್ಬಿಡುತ್ತೆ. ಅದೆಂಥ ದೊಡ್ಡ ಕಷ್ಟ ಮುಂದೆ ಬರ್ತಿದೆ ಅಂತ ಗೊತ್ತಾದರೂ ಕೂಡ ಮನೇಲಿ ಒಂದ್ಸಲ ಪೂಜೆ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುತ್ಕೊಂಡು ಬಿಟ್ಟರೆ ಎಲ್ಲನೂ ಕೂಡ ಫೇಸ್ ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ ಬರುತ್ತೆ. ಹಂಗಾಗಿ ನಾನು ಏನೇ ಮಿಸ್ ಮಾಡಿದರೂ ಕೂಡ ಪೂಜೆ ಮಾತ್ರ ತಪ್ಪಿಸೋದಿಲ್ಲ. ಆದಷ್ಟು ನನ್ನ ಕೈಲಿ ಆಗ್ತಿಲ್ಲ ಅನ್ನೋ ಸಮಯದಲ್ಲೂ ಕೂಡ ದೇವ್ರ ಮನೆ ಪೂರ್ತಿಯಾಗಿ ಸ್ವಚ್ಛ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೂವನ್ನ ತೆಗೆದ್ಬಿಟ್ಟು ಹೊಸ ಹೂವು ಇಟ್ಬಿಟ್ಟಾದ್ರೂ ಪೂಜೆ ಮಾಡಬೇಕು. ಆವಾಗಲೇ ನನಗೊಂಥರ ಸಮಾಧಾನ. ಇನ್ನಿವತ್ತು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಸ್ವಲ್ಪ ಹೊತ್ತು ನಾವು ದೇವ್ರ ಮನೇಲಿ ಕೂತಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಒಂದ್ಸಲ ನೋಡಿ, ನಾರ್ಮಲ್ ಡೇಸ್ಗಿಂತ ನಾವು ವಾರ ಮಾಡಿದ ದಿನ ಅಥವಾ ಪೂಜೆ ಮಾಡಿದ ದಿನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯಕ್ಕೆ ನನಗೆ ಮಾತ್ರ ಮಾಡ್ಕೊತಿದ್ದೀನಿ. ಒಂಚೂರು ಸ್ವೀಟ್ ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಪ್ಯಾನ್ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಮಾಮೂಲಿಯಾಗಿ ಅದನ್ನೆಲ್ಲ ಜಾಸ್ತಿ ಮಾಡಲ್ಲ, ಅಪರೂಪಕ್ಕೆ ಒಂದ್ಸಲ ಮಾಡೋದು. ಈ ಥರ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ಮಾಡ್ಕೊಳ್ಳೋ ಅಂಥದ್ದು. ಇವತ್ತು ಸಿಂಪಲ್ಲಾಗಿ ಓಟ್ಸ್ನ ಹಾಕ್ಕೊಂಡು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಬ್ಲೂಬೆರಿ ಕೂಡ ಮನೇಲಿತ್ತು, ಅದನ್ನು ಕೂಡ ಬಳಸ್ಕೊಂಡಿದ್ದೀನಿ. ಒಂಥರ ಬ್ಲೂಬೆರಿ ಓಟ್ಸ್ ಪ್ಯಾನ್ ಕೇಕ್ ಅಂತ ಹೇಳ್ಬೋದು. ಇನ್ನು ಬ್ಲೂಬೆರಿ ನೋಡಿ ಎಷ್ಟು ಫ್ರೆಶ್ ಆಗಿದೆ. ನಾನು ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಕೊಂಡು ಬಿಡ್ತೀನಿ, ಅಂದರೆ ಒಂದು 5 ನಿಮಿಷ ನೆನೆಸಿಡ್ತೀನಿ ಅಷ್ಟೇ. ಅದಾದಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡದೆ ಹಂಗೆ ಹಾಕಿದ್ರೂ ಕೂಡ ನಡೆಯುತ್ತೆ. ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ತಿನ್ನಲಿಕ್ಕೆ ಸಣ್ಣ ಪೀಸ್ ಸಿಗಲಿ ಅಂತ ಹೇಳ್ಬಿಟ್ಟು. ಅದಲ್ಲದೆ ನಾನು ಇದೇ ಬ್ಲೂಬೆರಿನ ಬಳಸ್ಕೊಂಡು ಸ್ವಲ್ಪ ಸಾಸ್ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅದಕ್ಕೂ ಕೂಡ ಬೇಕಾಗುತ್ತೆ ಅಂತೇಳಿ ಒಂದು ಅರ್ಧ ತೆಗೆದಿಟ್ಬಿಟ್ಟು ಇನ್ನೊಂದು ಅರ್ಧದಲ್ಲಿ ಇವಾಗ ಸಾಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಇವಾಗ ಈ ಬ್ಲೂಬೆರಿ 1 ಕಪ್ಪಷ್ಟು ಸೇರಿಸ್ಕೊಂಡು ಒಂಚೂರು ಹಂಗೆ ಬಿಸಿ ಮಾಡ್ಕೊತಿದ್ದೀನಿ. ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ನೀರು ಏನೂ ಹಾಕೋದು ಬೇಡ, ಮಾಮೂಲಿಯಾಗಿ ಲೋ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡ್ರೆ ಆಯಿತು. ಅದು ಸ್ವಲ್ಪ ಚೆನ್ನಾಗಿ ಕರಗುತ್ತೆ. ಇವಾಗ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣ ಹಾಕ್ಕೊತಾ ಇದ್ದೀನಿ. ಅದು ಪೂರ್ತಿಯಾಗಿ ಕರಗಿದ್ಮೇಲೆ ನಾವು ನಿಂಬೆಹಣ್ಣು ಹಾಕಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಬರುತ್ತೆ ನೋಡಿ, ಅದನ್ನು ನೀರಲ್ಲಿ ಈ ಥರ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂಚೂರು ಗಟ್ಟಿಯಾಗಿ ಬರಲಿ ಅಂತ ಹೇಳಿ ಅಷ್ಟೇ. ನಿಮಗೆ ಸಾಸ್ ಸ್ವಲ್ಪ
ಗಟ್ಟಿಯಾಗಿರೋದು ಇಷ್ಟ ಇಲ್ಲ, ಲಿಕ್ವಿಡ್ ಥರ ಇಷ್ಟ ಆದರೆ ಒಂಚೂರು ಈ ಥರ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಿರ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿ ಬಂದಿರೋ ಸಮಯದಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ನಿಂಬೆಹಣ್ಣಿನ ಸಿಪ್ಪೆ ಬರುತ್ತೆ ನೋಡಿ, ಅದೇನೊಂದು ಚೂರು ತುರಿದಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ. ಇನ್ನಿದು ನನ್ನ ಬೌಲ್ಗೆ ಹಾಕ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತೇಳಿ ಬಿಟ್ಬಿಟ್ಟಿದ್ದೆ. ಇನ್ನು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳೋದು. ಜೇನುತುಪ್ಪ ಬೇಡ ಅಂದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು, ಕೆಲವೊಬ್ಬರು ಸಕ್ಕರೆನೂ ಹಾಕ್ಕೊಳ್ತಾರೆ. ನಾನು ಈ ಥರ ಜೇನುತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇನ್ನೀಗ ನೋಡ್ತಿದ್ದೀರಲ್ವ ಬ್ಲೂಬೆರಿ ಸಾಸ್ ರೆಡಿನೇ ಆಗೋಯಿತು. ಮಕ್ಕಳು ಸಾಮಾನ್ಯವಾಗಿ ಚಪಾತಿಗೆ ಅಥವಾ ಬ್ರೆಡ್ಗೆ ಇದಕ್ಕೆಲ್ಲ ಜಾಮ್ನ ಜಾಸ್ತಿ ಹಾಕೊಂಡು ತಿಂತಿರ್ತಾರೆ ಅಲ್ವಾ. ಈಚೆ ಕಡೆಯಿಂದ ತಂದು ಕೊಡೋದು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಈ ಥರ ಮಾಡಿಕೊಡಿ. ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ಎಲ್ಲದರಲ್ಲೂ ಕೂಡ ಮಾಡ್ಬೋದು. ಒಂದೊಂದರಲ್ಲೂ ಕೂಡ ರುಚಿ ಬೇರೆ ಬೇರೆ ಥರನೇ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನಿವಾಗ ಪ್ಯಾನ್ ಕೇಕ್ ಮಾಡ್ಕೊಳ್ಳಿಕ್ಕೆ ನಾನು ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಬೌಲ್ಗೆ 1-2 ಮೊಟ್ಟೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊತಿದ್ದೀನಿ. ಇವಾಗ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಓಟ್ಸು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು, ಹಸಿಟ್ಟಾಗುತ್ತೆ ನೋಡಿ ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕಿವಾಗ 1/4 ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ಕೊಳ್ಬೇಕು. ಹಾಗೆ 1/2 ಸ್ಪೂನ್ ಆಗೋವಷ್ಟು ವೆನಿಲಾ ಎಸೆನ್ಸು, 1-2 ಸ್ಪೂನ್ ಆಗೋವಷ್ಟು ಜೋನಿ ಬೆಲ್ಲ. ಜೋನಿ ಬೆಲ್ಲ ಇಲ್ಲ ಅಂದರೆ ಮಾಮೂಲಿ ಬೆಲ್ಲ ಕೂಡ ಹಾಕೋಬೋದು, ಆದರೆ ಜೋನಿ ಬೆಲ್ಲ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇನ್ನಿವಾಗ ನಾವು ಬ್ಲೂಬೆರೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಪಿಂಚಷ್ಟು ಬೇಕಿಂಗ್ ಪೌಡರು, ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು ಅಷ್ಟೇ. ಇದ್ರ ಜೊತೆಗೆ 1/2 ಬಾಳೆಹಣ್ಣನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತೀರ ದಪ್ಪದಾಗಂದರೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಟ್ಸ್ ಏನು ಗೊತ್ತಾ ಸ್ವಲ್ಪ ಗಂಟು ಆಗಿಬಿಡುತ್ತೆ, ಹಾಗಾಗಿ ಒಂಚೂರು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಪ್ಯಾನ್ ಕೇಕ್ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಉತ್ತಪ್ಪ ಬರುತ್ತಲ್ಲ ಆ ಥರ ಇದ್ದರೆ ಇಷ್ಟ ಆಗುತ್ತೆ. ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೊಳ್ಬೋದು. ಆ ಥರ ಬೇಕು ಅಂದರೆ ಸ್ವಲ್ಪ ಹಾಲನ್ನ ಕಮ್ಮಿ ಹಾಕ್ಕೊಳ್ಳೋದು ಅಷ್ಟೇ. ಇನ್ನಿವಾಗ ಮಾಮೂಲಿಯಾಗಿ ಒಂದು ಪ್ಯಾನ್ನ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ 2 ಸೈಡು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಹಾಲನ್ನ ಕಡಿಮೆ ಹಾಕ್ಕೊಳ್ಳಿ. ನಾನು 3/4 ಕಪ್ ಹಾಕ್ಕೊಂಡಿದ್ದೀನಿ ಅಲ್ವಾ ಹಾಲು, ನೀವೊಂದು 1/4 ಕಪ್ ಹಾಲು ಹಾಕ್ಕೊಳ್ಳಿ ಸಾಕಾಗುತ್ತೆ. ಇನ್ನೀಗ ನೋಡಿ ಪ್ಯಾನ್ ಕೇಕ್ ರೆಡಿನೇ ಆಗೋಯ್ತು. ಇದ್ರ ಮೇಲೆ ನಾನು ಆಗಲೇ ಬ್ಲೂಬೆರಿ ಸಾಸ್ನ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ಲೂಬೆರಿ ಸಾಸು, ಬಾಳೆಹಣ್ಣು ಹಾಗೆ ಪ್ಯಾನ್ ಕೇಕ್ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿಂದರೆ ಏನು ರುಚಿಯಾಗಿರುತ್ತೆ ಗೊತ್ತಾ. ನನಗಂತೂ ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ತಿರುವಾಗ್ಲೂ ತಿನ್ಬೇಕಂತ ಅನ್ನಿಸ್ತಾ ಇದೆ, ಅಷ್ಟು ಇಷ್ಟ ಆಗಿತ್ತು. ಇನ್ನು ನನ್ನ ತಿಂಡಿ ರೆಡಿ ಆಯಿತು. ನನಗೆ ಮಾತ್ರ ಮಾಡ್ಕೊಂಡಿದ್ದೀನಿ, ಅಪ್ಪುಗೆ 2 ಮಾಡಿಟ್ಟಿದ್ದೀನಿ. ನೋಡಿ ಅವರು ತಿನ್ನಲ್ಲ ಈ ಥರ ಅದೆಲ್ಲನೂ, ತಿಂದರೆ ಇರಲಿ ಟೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು 2 ಮಾಡಿ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ತಿನ್ನಲ್ಲ ಅಂದರೆ ಅದು ನಾನೇ ತಿನ್ಕೊಂಡು ಬಿಡಬೇಕು. ಇನ್ನು ಅವರು ತಿಂಡಿಗೆ ಸ್ವಲ್ಪ ಲೇಟಾಗಿ ಬರ್ತಾರಂತೆ, ಅಂದರೆ ಮಧ್ಯಾಹ್ನದ ಹತ್ರನೇ ಬರ್ತೀನಿ, ತಿಂಡಿನ ಸ್ವಲ್ಪ ನಿಧಾನಕ್ಕೆ ಮಾಡು ಅಂತ ಹೇಳಿದರು. ಸರಿ ನಾನು ಫಸ್ಟು ನಾನು ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ಅವರಿಗೆ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡು ಪ್ಯಾನ್ ಕೇಕ್ನ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಸೂಪರಾಗಿದೆ. ಬ್ಲೂಬೆರಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಅಲ್ವಾ, ಒಂಥರ ಹುಳಿ ಹುಳಿ ಸ್ವೀಟು ಸೂಪರಾಗಿದೆ. ಟ್ರೈ ಮಾಡಿ ನೋಡಿ. ಬಾಳೆಹಣ್ಣು ಹಾಕ್ಕೊಳ್ಬೇಕು, ಆದರೆ ಬಾಳೆಹಣ್ಣು ಹಾಕಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಬರೀ ಹುಳಿ ಹುಳಿ ಅಂತಲೇ ಅನಿಸ್ತಾ ಇರುತ್ತೆ. ನಾನು ಅದಕ್ಕೆ ಸ್ವಲ್ಪ ಬಾಳೆಹಣ್ಣ ಕಟ್ ಮಾಡಿ ಅದಕ್ಕೂ ಹಾಕಿದ್ದೀನಿ, ಹಾಗೆ ಈ ಥರ ಕಟ್ ಮಾಡಿ ಸೈಡಲ್ಲೂ ಇಟ್ಕೊಂಡಿದ್ದೀನಿ. ಎರಡರದ್ದು ಕಾಂಬಿನೇಷನ್ ಮಾತ್ರ ಸೂಪರಾಗಿದೆ. ಮಿಸ್ ಮಾಡಿದೆ, ಮನೇಲಿ ಟ್ರೈ ಮಾಡಿ ನೋಡಬೇಕು. ಇವತ್ತು ಮೇ ಬಿ ಅಪ್ಪೋಗಿದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಸ್ವಲ್ಪ ಸ್ವೀಟ್ ಎಲ್ಲ ಇದೆಯಲ್ಲ. ನೋಡೋಣ, ಅಕಸ್ಮಾತ್ ಅವ್ರೇನಾದರೂ ತಿಂದರೆ ಇನ್ನೊಂದಿನ ಒಂಚೂರು ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ. ಈಗ ನಾನು ತಿಂಡಿ ಮುಗಿಸ್ಕೊಂಡ್ಬಿಡ್ತೀನಿ. ವೈಟ್ ತುಂಬಾ ಆಕ್ಟಿವ್ ಅಲ್ವಾ? ಗೊತ್ತಾಗುತ್ತೆ ಅವ್ರಿಗೂ. ನೋಡು ಸೌಂಡ್ಗೆ ಹಂಗೆ ಸೌಂಡ್ ನೀರೊಳಗಡೆ ಕೇಳಿಸ್ತದಲ್ಲ ಅವ್ರಿಗೆ.
ಬೆಳಗ್ಗೆಯಿಂದ ಫುಡ್ ಹಾಕಿಲ್ಲ ಅಲ್ಲ ಇವತ್ತು? ಹಾಕಿಲ್ಲ, ಅದಕ್ಕೆ ಈಗ ಹಾಕ್ತಾ ಇನ್ನು ಹೊಸ ಮೀನುಗಳನ್ನ ತಂದು ಅಕ್ವೇರಿಯಮ್ಗೆ ಹಾಕಿದ್ಮೇಲೆ ನಾನು ಜಾಸ್ತಿ ದಿನ ಫುಡ್ಡೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ. ನನಗಿರೋ ಸ್ವಲ್ಪ ಭಯ ಆಗಿಬಿಡ್ತು, ಎಲ್ಲಿ ಮತ್ತೆ ಅದು ಸತ್ತೋಗ್ಬಿಡುತ್ತೋ ಅಂತ. ಹಾಗಾಗಿ ಅಪ್ಪನೇ ಡೈಲಿ ಅದಕ್ಕೆ ಫುಡ್ ಹಾಕೋದು, ಆಟ ಆಡಿಸೋದೆಲ್ಲ ಅವ್ರದ್ದೇ ಕೆಲಸ ಆಗೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹಚ್ಕೊಂಡು ಬಿಟ್ಟಿದ್ದಾವೆ ಅವು ಅಂದರೆ, ಸ್ವಲ್ಪ ಅಪ್ಪು ಹತ್ರ ಹೋಗ್ತು ಅಂದರೆ ಅವು ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ ಫುಡ್ ಹಾಕ್ಲಿಕ್ಕೆ ಬಂದಿದ್ದಾರೆ ಅಂತ. ಕುಣಿತಾ ಇರುತ್ತೆ ಎರಡು ಕೂಡ. ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ನಾನು ಕೂಡ ರೆಡಿ ಆಗೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಅಪ್ಪು ಬರುವಾಗ ಗ್ಲೂಕೋಸ್ ಪೌಡರ್ನ ಮನೆಗೆ ತಗೊಂಡು ಬಂದುಬಿಟ್ಟಿದ್ದಾರೆ. ಅಲ್ಲಿ ಗ್ಲೂಕೋಸ್ ಚಾಲೆಂಜಿಂಗ್ ಟೆಸ್ಟ್ ಅಂತ ಕೊಡ್ತಾರೆ. ಅಂದರೆ 1 ಲೀಟ್ರ್ ನೀರಿಗೆ ಈ ಪೌಡರ್ ಹಾಕ್ಕೊಂಡು ಕುಡಿಬೇಕು. ಎಷ್ಟು ಹಾಕೋಬೇಕಪ್ಪ ಇದು? 75 ಗ್ರಾಮ್. ಇದು ಅದು 125 ಗ್ರಾಮ್ ಐತೆ. ಹೆಂಗೆ ಗೊತ್ತಾಗುತ್ತೆ? ಅದು ಗೊತ್ತಾಗುತ್ತೆ. ನಾನು ಇವಾಗ 50 ಗ್ರಾಮ್ ಬಾಯಿಗೆ ಹಾಕಂತೀನಿ. ಮಿಕ್ಕಿದ ಎಷ್ಟೈತೆ ಅದೇ 75 ಗ್ರಾಮ್. ಯಪ್ಪ, ಇವ್ರು ಹೆಂಗೆ ತಿಂತಾರೆ ಗೊತ್ತಾಯ್ತಾರೆ ಸ್ವೀಟು ಇದನ್ನೆಲ್ಲ. ಅಂದರೆ ನನಗಂತೂ ಹಿಂಸೆ ಇದು. ಇದನ್ನ ನಾವು ಲಾಸ್ಟ್ ಟೈಮು ಹಾಸ್ಪಿಟ್ಲಲ್ಲೇನೆ ಹೋಗಿ ಅಲ್ಲೇನೇ ಕುಡಿದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಟೆಸ್ಟ್ ಕೊಟ್ಟು ಬಂದಿದ್ದು. ಅಂದರೆ 2 ಅವರ್ ವೇಟ್ ಮಾಡಬೇಕು ಅದಕ್ಕೆ. ಅದು ಕುಡಿದು 2 ಅವರ್ ಆದಮೇಲೆ ಬ್ಲಡ್ ಟೆಸ್ಟ್ ಕೊಡಬೇಕು. ಅದಕ್ಕೆ ಇಲ್ಲೇ ಕುಡಿದ್ಬಿಟ್ಟು ಆರಾಮಾಗಿ 1 ಅವರ್ ರೆಸ್ಟ್ ಮಾಡ್ಕೊಂಡು ಹೋಗಕ್ಕೆ 1 ಅವರ್ ಆಯ್ತದಲ್ಲ, ಆರಾಮಾಗಿ ಕುಡಿದ್ಬಿಟ್ಟು ಹೋಗೋದು ಅಂತ ಇಲ್ಲೇ ತಂದ್ಬಿಟ್ಟೆ. ಹೋದ್ಸಲ ಎಷ್ಟು ಹಿಂಸೆ ಆಗಿತ್ತು ಗೊತ್ತಾ? ಇದು ಕುಡಿಯೋದು ನನಗೆ ಮೊದಲನೇ ಹಿಂಸೆ. ಅದಾದ್ಮೇಲೆ ಅಲ್ಲಿ ಕಾಯಬೇಕು ಅನ್ನೋದು. ಅಪ್ಪ 2 ಅವರ್ ಅದು ಟೈಮೇ ಹೋಗ್ತಿರ್ಲಿಲ್ಲ. ಅವತ್ತು ಕುಂತು ನಿಂತು ಸಾಕಾಗಿ ಹೋಗ್ಬಿಟ್ಟಿತ್ತು. ಅಂದ್ರೆ ನಮಗ್ ಗೊತ್ತಿರ್ಲಿಲ್ವಲ್ಲ ಅವತ್ತು ಈ ತರ ಟೆಸ್ಟ್ ಕೊಡ್ತಾರೆ ಅಂತ. ನಾವು ಅವತ್ತು ರಿಪೋರ್ಟ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನೇರವಾಗಿ ಹೇಳಿದ್ರು. ಹಾಗಾಗಿ ನಮಗೆ ಗೊತ್ತಾಗ್ಲಿಲ್ಲ. ಈ ಸಲ ಮೊದಲೇ ಎಲ್ಲ ಗೊತ್ತಲ್ಲ, ಹಾಗಾಗಿ ಮನೆಯಲ್ಲೇ ಕುಡಿದ್ಬಿಟ್ಟು ಹೋಗ್ಬಿಡೋಣ ಅಂತ. ನಾನು ಅಂದಾಜ್ ಮೇಲೆ ಹಾಕ್ತೀನಿ ಈಗ. ಅದರಲ್ಲಿ ಏನಂದ್ರೆ ಕಾಲ್ ಭಾಗ ಉಳಿಸು ಕರೆಕ್ಟಾಗಿ. ಕಾಲ್ ಭಾಗ ಉಳಿಸ್ಲಲ್ಲ. ಯಾರಿಗೆ ಸ್ವೀಟ್ ಇಷ್ಟ ಇರುತ್ತಲ್ಲ ಅವರಂತೂ ಆರಾಮದಲ್ಲಿ ಕುಡಿದ್ಬಿಡ್ತಾರೆ. ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರ್ಗೆ ತೊಂದರೆ. ಇಷ್ಟಿದೆ ಅಪ್ಪು, ಇನ್ನೊಂದು ಚೂರು ಹಾಕು. 75 ಗ್ರಾಮ್ದೇ ಸಿಗ್ಲಿಲ್ವಾ? ಸಾಕ್ಬಿಡು. ಇದು ನೀವು ಹೆಂಗೆ ತಿಂತಾರೆ ಗೊತ್ತಾ? ಮಕ್ಕಳು ಶುಗರ್ ಕೊಟ್ರೆ ಹಂಗೆ ಪಟ್ಟಂತ ಬಾಯಿಗೆ ಹಾಕೊಂಡು 2 ನಿಮಿಷಕ್ಕೂ ಮತ್ತೆ ಮತ್ತೆ ಕುಡಿ ಅಂತಾರಲ್ಲ, ಹಂಗೆ ಇವರು ಒಂದೇ ಸಲ ತಿಂದು ಹಾಕ್ಬಿಡ್ತಾರೆ. ಹಾರ್ಲಿಕ್ಸ್ ತರ ತಿನ್ಬೇಕು ಅದನ್ನ. ಯಪ್ಪ ದೇವ್ರೆ, ಮಿಕ್ಸ್ ಆಗಿರುತ್ತಲ್ವಾ? ನಿನ್ ಕೈಯೋ ಹೋಯ್ತೈತೆ ಅದ್ರೊಳಗೆ? ಇಲ್ಲ, ಇಷ್ಟೇ ಹೋಗೋದು. ನಾನು ಅಂದಾಜಲ್ಲಿ ಇಷ್ಟು ನೀರು ಹಾಕಿದ್ನ 1 ಲೀಟ್ರ್ ಆಗ್ಬೋದು ಅಂತೇಳಿ. ಅದಾದ್ಮೇಲೆ ಇವ್ರು ನೀವು ಅಂದಾಜ್ ಮೇಲೆ ಎಲ್ಲ ಹಾಕ್ಬಿಡ, ಕರೆಕ್ಟಾಗಿ 1 ಲೀಟ್ರನ್ನೇ ಕುಡಿಬೇಕು ನೀನು ಅಂತೇಳಿ 1 ಲೀಟ್ರ್ ವಾಟರ್ ಬಾಟಲ್ಗೆ ಅದನ್ನ ಹಾಕಿ ನೋಡಿದ್ರು, ಕರೆಕ್ಟಾಗಿತ್ತು. ಅಂದ್ರೆ ನೀರು ಬೇಕಾದ್ರೆ ಎಷ್ಟು ಬೇಕಾದ್ರೆ ಕುಡಿಬೋದು. ಆಗ ಹಂಗಂದಲ್ಲಪ್ಪು 1 ಲೀಟ್ರನ್ನೇ ಕುಡಿ ಅಂತ. ತಿರ್ಗಾ ಅಲ್ಲಿ ಹೋಗುವಾಗ ಬರುವಾಗ ಕುಡಿತೀಯಲ್ಲಮ್ಮ ಗ್ಯಾಪಲ್ಲಿ. ಇನ್ನು ನನಗೆ ಅದನ್ನು ಕುಡಿಲಿಕ್ಕೆ ನಿಜವಾಗ್ಲೂ ಒಂಚೂರು ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದರೆ ಬೆಳಗ್ಗೆ ಬೇರೆ ನಾನು ಪ್ಯಾನ್ ಕೇಕ್ ಮಾಡ್ಕೊಂಡು ತಿಂದ್ಬಿಟ್ಟಿದ್ನ, ಅದು ಸ್ವೀಟು ಇದು ಸ್ವೀಟು ಒಂಥರ ಅನಿಸ್ತಾ ಇತ್ತು. ಈಗಲೇ ಎಲ್ಲ ನನಗೆ ಯಾವಾಗ್ಲಿಂದನೂ ಅಷ್ಟೇ ಇದನ್ನೆಲ್ಲ ಕುಡಿಬೇಕಂದ್ರೆ ಒಂಚೂರು ಹಿಂಸೆ ಅನ್ನಿಸ್ತಿರುತ್ತೆ. ಅದಕ್ಕೆ ಅಪ್ಪು ನೋಡಿ ನಾನು ಹೆಂಗೆ ಕುಡಿತೀನಿ ಅಂತೇಳಿ ತೋರಿಸ್ತಾ ಇದ್ದಾರೆ. ನಾನು ಕುಡಿಯೋದು ನೋಡಿ ನೀನು ಕಣ್ಣು ಮುಚ್ಕೊಂಡು ಕುಡ್ಕೊಂಡು ಬಿಡು ಅಂತ. ನಿಜವಾಗ್ಲೂ 1 ಲೀಟ್ರ್ ನೀರು ಕುಡಿಲಿಕ್ಕೆ ನಾನು ಇಲ್ಲಾಂದ್ರೂ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡಿದ್ದೀನಿ. ಖಾಲಿ ನೀರು ಕುಡಿ ಅಂದರೆ ಪಟ್ಟಂತ ಕುಡ್ಕೊಂಡು ಬಿಡ್ತೀನಿ. ಆದರೆ ಈ ಥರ ಎಲ್ಲ ಹಾಕೊಂಡು ಕುಡಿಬೇಕು ಅಂದರೆ ಒಂಚೂರು ಹಿಂಸೆ ಆಗ್ತಿರುತ್ತೆ. ಆದರೆ ಅಪ್ಪು ಹಂಗಲ್ಲ ನೋಡಿ, ಹೆಂಗೆ ಕುಡಿತಿದ್ದಾರೆ. ಅದನ್ನು ಕೆಳಗಡೆನೇ ಇಳಿಸ್ತಾ ಇಲ್ಲ, ಆರಾಮಾಗಿ ಅರ್ಧ ಖಾಲಿ ಮಾಡಿಬಿಟ್ರು. ಅವ್ರಿಗೇನೋ ಸ್ವೀಟೆಲ್ಲ ತುಂಬ ಇಷ್ಟ ಆಗುತ್ತೆ, ನನಗೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲ್ಲ. ಅದರಲ್ಲೂ ಕೂಡ ಒಂದೇ ಸಲ ಅಷ್ಟೆಲ್ಲ ಕುಡಿಬೇಕು ಅಂದರೆ ಒಂಥರ ಕುತ್ತಿಗೆಗೆ ಬಂದಂಗೆ ಅನಿಸ್ತಿರುತ್ತೆ. ಇನ್ನು ಕಷ್ಟಪಟ್ಕೊಂಡು ಅದನ್ನು ಕುಡ್ದು ಖಾಲಿ ಮಾಡಿ ಇನ್ನು ಅವ್ರಿಗೆ ತಿಂಡಿನ ರೆಡಿ ಮಾಡಿಕೊಡ್ತಿದ್ದೀನಿ. ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸಿಂಪಲ್ಲಾಗಿ ಅವ್ರಿಗೆ ಸೋಯಾ ರೈಸ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನಕ್ಕೆ ನನಗೂ ಕೂಡ ಆಗುತ್ತೆ ಅಂತೇಳಿ. ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಜಾರ್ಗೆ ನಾನು 1/2 ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಆಗೋವಷ್ಟು ಜೀರಿಗೆ, 1/2 ಸ್ಪೂನ್ ಆಗೋವಷ್ಟು ಮೆಣಸು, ಇಷ್ಟನ್ನು ಕೂಡ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಕುಟಾಣಿಲಿ ಬೇಕಿದ್ರೆ ಕುಟ್ಟು ಕೂಡ ಇಟ್ಕೊಳ್ಬೋದು. ಇನ್ನು ಸೋಯಾ ಚಂಕ್ಸ್ನ ನಾನು ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ಅದಾದಮೇಲೆ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಕ್ಕೊಂಡ್ಬಿಟ್ಟು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋವಷ್ಟು ಮೊಸರು, ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನದ ಪುಡಿ, 1 ಸ್ಪೂನ್ ಆಗೋವಷ್ಟು ಖಾರ
ಖಾರದ ಪುಡಿ ಅಂದರೆ ಚಿಕ್ಕ ಸ್ಪೂನಲ್ಲಿ ತೊಗೊಂಡಿರೋವಂಥದ್ದು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಬೇಕಾಗತ್ತೆ. ನಾನಿವತ್ತು ಅರ್ಧ ಗಂಟೆಯಲ್ಲಿ ಎತ್ತಿಟ್ಕೊಳ್ಲಿಕ್ಕೆ ಹೋಗಿಲ್ಲ, ಒಂದು 10 ನಿಮಿಷ ಅಷ್ಟೇ ಎತ್ತಿಟ್ಟಿದ್ದೆ. ನಿಮಗೆ ಟೈಮ್ ಇದೆ ಅಂತಂದರೆ ಒಂದು ಅರ್ಧ ಗಂಟೆ ಎತ್ತಿಡಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ಆ ಮಸಾಲೆ ಎಲ್ಲ ಸೋಯಾ ಚಂಕ್ಸ್ಗೆ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಹಾಗಾಗಿ ಇನ್ನು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು 2ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಈರುಳ್ಳಿನ ಒಂದು 3ರಿಂದ 4 ನಿಮಿಷನಾದ್ರೂ ಹುರ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹುರಿತೀವೋ ಚೆನ್ನಾಗಾಗುತ್ತೆ ಇದು. ಇನ್ನು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ಅಂತ ಅಂದಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೋ ನೋಡಿ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇದ್ದೀನಿ. ಐ ಫ್ಲೇಮ್ ಖಂಡಿತ ಮಾಡ್ಕೊಳ್ಬೇಡಿ, ಐ ಫ್ಲೇಮ್ ಮಾಡಿದ್ರೆ ಫುಲ್ಲು ಸಿದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಅದಾದಮೇಲೆ ಬೆಲ್ ಪೆಪ್ಪರ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ. ಇದ್ರ ಬದಲು ನಾವು ಬಟಾಣಿ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಮನೇಲಿ ಯಾವ್ದು ಹಸಿ ಕಾಳಿದೆ ಅದನ್ನು ಸೇರಿಸ್ಕೊಳ್ಬೋದು. ಒಂಚೂರು ಫ್ರೈ ಮಾಡ್ಕೊಂಡಿದ್ದಾದಮೇಲೆ 1-2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಟೊಮೊಟೊ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಎಷ್ಟು ಅಂದರೆ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಹಾಗೆ ಒಂಚೂರು ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಅದು ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಇವಾಗ ನಾವು ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸು, ಅದನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಯಿಸೋ ಅಗತ್ಯ ಏನಿಲ್ಲ. ಇನ್ನು ಇವಾಗ ಇದಕ್ಕೆ ಬಾಸುಮತಿ ರೈಸ್ನ ನಾನು ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಒಂದು 1/4 ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಒಂದು ಕಡೆ ಸಪ್ಪೆ ಇರುತ್ತೆ, ಒಂದು ಕಡೆ ಉಪ್ಪು ಖಾರ ಎಲ್ಲ ಸರಿಗಿರುತ್ತೆ, ಹಂಗಾಗೋಗ್ಬಿಡುತ್ತೆ. ಹಂಗಾಗಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಸುಮತಿ ರೈಸ್ ಹಾಕಿದ್ದೀವಿ ಕಟ್ಟಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ದೇ ಇಡಬಾರ್ದು, ಚೆನ್ನಾಗಿರಲ್ಲ. ಇನ್ನು ಇವಾಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ರೆ ಈ ರೈಸ್ ರೆಡಿನೇ ಆಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಪ್ಪು ತುಂಬ ಇಷ್ಟಪಟ್ಟು ತಿಂದರು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ನಾನು ರೈತ ಮಾಡ್ಕೊಂಡಿದ್ದೀನಿ. ಈ ಕ್ಯಾರೆಟ್ನ ನಾನು ಈ ಥರ ಸಣ್ಣದಾಗಿ ತುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗೋವಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಕ್ಯಾರೆಟು ಮತ್ತು ಮೊಸರು ಎಲ್ಲ ಹೊಂದ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ, ಹಾಗೆ ಚಿಲ್ಲಿ ಫ್ಲೇಕ್ಸ್ ಒಂದು ಅರ್ಧ ಸ್ಪೂನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯಿತು. ಇದನ್ನು ಹಂಗೆ ಕೂಡ ತಿನ್ಕೊಂಡು ಬಿಡ್ಬೋದು. ಯಾರಾದರೂ ಸಾಲಡ್ ಇಷ್ಟಪಡ್ತಾರೆ ನೋಡಿ, ಅವ್ರು ಇದನ್ನು ಆರಾಮದಲ್ಲಿ ತಿನ್ಕೊಂಡು ಬಿಡ್ತಾರೆ. ಇನ್ನು ಅಪ್ಪು ಪ್ಲೇಟು ಈ ಥರ ಇದೆ. ಇದೇ ಥರ ಪ್ಲೇಟ್ ಮಧ್ಯಾಹ್ನ ನಂದಾಗಿರುತ್ತೆ. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ನಂದು ಕೂಡ ಊಟ ಮುಗೀತು. ಇವಾಗ ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ. ಅವರಿವತ್ತು ಬೆಳಗಿನ ತಿಂಡಿ ತಿಂದಿಲ್ಲ, ಒಟ್ಟಿಗೆ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾವೆಲ್ಲೇ ಹೋಗ್ಬೇಕಂದ್ರೂ ಒಂದ್ಸಲ ಗಣಪತಿಗೆ ಕೈ ಮುಕ್ಕೊಂಡೆ ಕಾರತ್ತದು, ಅದೊಂದು ಒಳ್ಳೆ ಅಭ್ಯಾಸ. ದೇವ್ರನ್ನ ನೆನೆಸ್ಕೊಂಡು ಹೋಗಬೇಕು ಎಲ್ಲೇ ಹೋದ್ರೂ ಅಂತ ಹೇಳಿ. ಇನ್ನು ನಾವು ಹಾಸ್ಪಿಟಲ್ಗೆ ಹೋಗುವಾಗ ಹತ್ತತ್ರ ಸುಮಾರು ಒಂದು 2 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ, 2ರಿಂದ 2:15 ಆಗಿರ್ಬೋದು. ಇನ್ನು ನಾವು ನೆನ್ನೆ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದು ಅಲ್ವಾ, ಹಾಗಾಗಿ ಹೋದ ತಕ್ಷಣ ಮೊದಲು ಬ್ಲಡ್ ಚೆಕಪ್ಗೆ ಕೊಟ್ಬಿಟ್ಟಿದ್ದಾಯಿತು. ಅದು ರಿಪೋರ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಮೊದಲು ಅದನ್ನು ಮಾಡ್ಕೊಂಬಿಡೋಣ ಅಂತ. ಅದಾದಮೇಲೆ ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು, ಹಾಗಾಗಿ ಹೋಗಿ BP ಮತ್ತು ವೆಯ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಪ್ರತಿ ಮಂತು ಕೂಡ ಚೆಕ್ ಮಾಡೇ ಮಾಡ್ತಾರೆ, BP ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅಂತ. ಈ ಸಲ ಏನು ಅಂದರೆ ನಾನು ಲಾಸ್ಟ್ ಮಂತ್ ಎಷ್ಟು ವೆಯ್ಟ್ ಇದ್ದೆ ಅಷ್ಟೇ ಇದ್ದೀನಿ, ಸ್ವಲ್ಪ ಕೂಡ ಗೇನೇ ಆಗಿರಲಿಲ್ಲ ನಾನು. ಅಪ್ಪುಗೂ ಕೂಡ ಅದೇ ಆಶ್ಚರ್ಯ ಆಯಿತು, ಇದೇನಿದು ನೀನು ಸ್ವಲ್ಪನೂ ವೆಯ್ಟ್ ಗೇನ್ ಆಗಿಲ್ವಲ್ಲ ಅಂತ ಹೇಳಿ. ಇನ್ನು ಪ್ರತಿ ಮಂತು ಕೂಡ 1ರಿಂದ 2 kgನಾದ್ರೂ ಕೂಡ ಗೇನ್ ಆಗ್ತಿದ್ದೆ, ಈ ಮಂತೇ ಆಗಿಲ್ಲ. ಇನ್ನು ನನ್ನ ಚೆಕಪ್ ಮುಗಿದ್ಮೇಲೆ ಅಪ್ಪುದು ಕೂಡ ಚೆಕಪ್ ಇತ್ತು, ಅವ್ರದ್ದು ಕೂಡ ಮುಗಿಸ್ಕೊಂಡು ಬಂದ್ವಿ. ಇನ್ನು ಇವಾಗ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದು ಏನಾದರೂ ಸ್ವಲ್ಪ ತಿನ್ನಬೇಕು, ಹೊರಗಡೆನೂ ತಿನ್ಕೊಂಡು ಬರಲಿಲ್ಲ, ಒಂಚೂರು ಹಶ್ವಾಗ್ತಾ ಇದೆ. ಇನ್ನೆಲ್ಲ ಟೆಸ್ಟು ಕೂಡ ಆಯಿತು, ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಇವತ್ತೇ ಆಯಿತು. ನಾವು ಅಂದ್ಕೊಂಡಿದ್ದೇನು ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಗ್ಲೂಕೋಸ್ ಎಲ್ಲ ಕುಡಿದ್ಬಿಟ್ಟು ಹೋಗಿದ್ದು, ನಾವು ಸ್ವಲ್ಪ ಮನೆಗೆ ಬೇಗ ಬರ್ಬೋದು ಅಂತ. ಆದರೂ ಕೂಡ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಬ್ಲಡ್ ಎಲ್ಲನೂ ತೊಗೊಂಡ್ಮೇಲೆ ಆ ರಿಪೋರ್ಟ್ ಬರಲಿಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತಾರೆ. ಇವತ್ತು ಒಂದು 2 hours ಏನೋ ವೆಯ್ಟ್ ಮಾಡ್ದು. ಅದಾದಮೇಲೆ ಡಾಕ್ಟರ್ ಬೇಗ ಸಿಕ್ಬಿಟ್ರು, ಹಾಗಾಗಿ ಒಂಚೂರು ಬೇಗನೆ ಬಂದು ಅಂತ ಹೇಳ್ಬೋದು. ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇನ್ನು ಎಲ್ಲ ರಿಪೋರ್ಟ್ಸು ಕೂಡ ಈ ಸಲ ನಾರ್ಮಲ್ ಬಂದಿದೆ. ನನಗದು ತುಂಬಾ ಖುಷಿ.
ಒಂಚೂರು ಭಯ ಆಗ್ತಾ ಇತ್ತು ನನಗೆ, ಏನು ಬರುತ್ತೋ ಏನೋ, ಈ ಸಲ ಹೋದಾಗ ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು. ಚೂರು ಈಗ ಸಮಾಧಾನ. ಇವ್ರು ಯಾವಾಗಲೂ ಹೇಳ್ತಿರ್ತಾರೆ, ನೀನೇನೋ ಒಂದು ಆಗತ್ತೆ 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 ಅಂದ್ಕೊಂಡಿದ್ದಾಗಲೇ ಏನಾದರೂ ಒಂದು ಆಗೋದು. ಏನು ಇಲ್ಲ, ಆರಾಮಾಗಿದ್ರೆ ಏನು ತೊಂದರೆ ಆಗಲ್ಲ. ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರ್ತಿದೆ ಅಂದಾಗಲೂ ಕೂಡ ಅದೇನು ಪ್ರಾಬ್ಲಮ್ಮೇ ಇಲ್ಲ ಅಂತ ಅನ್ಕೋ, ಅವಾಗ ನಿನಗೆ ಅದೇನೋ ಅನ್ಸೋದೇ ಇಲ್ಲ, ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ. ನೀನು ಚಿಕ್ಕದನ್ನ ಒಂದು ಸ್ವಲ್ಪ ಮನ್ಸಿಗೆ ಜಾಸ್ತಿ ತಗೊಂಡ್ಬಿಡ್ತೀಯ, ಅವಾಗದು ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಆದರೂ ಒಂಚೂರು ಇರುತ್ತಲ್ವ ಮನಸ್ಸಲ್ಲಿ, ಏನಾಗುತ್ತೋ ಈ ಸಲ ಏನು ಹೇಳ್ತಾರೋ ಅಂತ ಹೇಳಿ. ಸದ್ಯ ಎಲ್ಲ ರಿಪೋರ್ಟ್ಸು ಕೂಡ ನಾರ್ಮಲ್ ಆಗಿದೆ. ಹಾಗೆ ಬೇಬಿನೂ ಕೂಡ ಗ್ರೋತ್ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಅದು ಗ್ರೋತಿಂದು ಸ್ಕ್ಯಾನ್ ಮಾಡಿಸ್ಬೇಕು, ಅದನ್ನು ಇವತ್ತೇ ಮಾಡಿಸಿ ಅಂದರು. ಇಲ್ಲಾಂದರೆ ಇನ್ನು 2 ವೀಕ್ಸ್ ಬಿಟ್ಟು ಮಾಡಿಸಿ ಅಂತ ಹೇಳಿದ್ದಾರೆ. ನಾವೇನು ಅಂದ್ಕೊಂಡು ಅಂದರೆ ಇನ್ನು 2 ವೀಕ್ಸ್ ಬಿಟ್ಟೇ ಮಾಡಿಸೋಣ, ಅವಾಗ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇನು ಹೋಗಲಿಲ್ಲ ಸ್ಕ್ಯಾನಿಂಗಿಗೆ, ಮತ್ತೆ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ ಅಂತ 2 ವೀಕ್ಸ್ ಬಿಟ್ಟು ಗ್ರೋತ್ ಸ್ಕ್ಯಾನ್ ಮಾಡಿಸ್ಬೇಕು. ಇನ್ನಿವತ್ತು ಬೂಸ್ಟ್ರಿಕ್ಸ್ ಮತ್ತು ಹಿಂಫ್ಲುವ್ಯಾಕ್ಸ್ ಅಂತ 2 ಇಂಜೆಕ್ಷನ್ ಕೂಡ ಮಾಡಿದರು. ಟೋಟಲಾಗಿ ನನಗೆ ಇವತ್ತು 4 ಇಂಜೆಕ್ಷನ್ ಗೊತ್ತಾ. ಇದೆರಡು ಇಂಜೆಕ್ಷನ್ನ ಮೊದಲೊಂದ್ಸಲ ಬ್ಲಡ್ ತೊಗೊಂಡು ವೆಯ್ಟ್ ಮಾಡಿಸಿದ್ರು 2 ಅವರ್ಸು. ಅದ್ರದ್ದು ರಿಪೋರ್ಟ್ಸ್ ಎಲ್ಲ ನಾರ್ಮಲಾಗಿ ಬಂತು. ಡಾಕ್ಟರ್ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಇನ್ನೊಂದ್ಸಲ ಬ್ಲಡ್ ತೊಗೊಂಡ್ರು. ಅದನ್ನ ರಿಪೋರ್ಟ್ಸ್ ಬಂದಿಲ್ಲ. ಎಷ್ಟು ದಿನ ಆಗುತ್ತಪ್ಪ? ಅದು 5 ಡೇಸ್ ಆಗುತ್ತೆ ರಿಪೋರ್ಟ್ ಬರೋಕ್ಕೆ. ಅದು ಏನಂದ್ರೆ ನೀನು ಕ್ಯಾಲ್ಸಿಯಂ ಮಾತ್ರೆ ಇದೆಲ್ಲ ತಗೊಂತ ಇದೆಯಲ್ಲ, ಅದೆಲ್ಲ ತಗೊಂಡ್ಮೇಲೆ ಬ್ಲಡ್ದು ಕೌಂಟ್ ಏನೈತೆ ಜಾಸ್ತಿ ಆಗಬೇಕು. ಅಂದ್ರೆ ಈಗ ನಾರ್ಮಲ್ ಆಗಿದೆ ಅಂದ್ರೆ ಜಾಸ್ತಿ ಆಗಬೇಕು, ಬಟ್ ಅದು ಕೌಂಟ್ ಜಾಸ್ತಿ ಆಯ್ತಾ ಇಲ್ಲ, ಇದ್ದಷ್ಟೇ ಐತೆ. ಹಂಗಾಗಿ ಅದು ಮಾತ್ರೆ ವರ್ಕ್ ಆಗ್ತಾ ಇಲ್ವಾ, ಇಲ್ಲ ನಿನ್ ಬಾಡಿ ಮಾತ್ರೆನ ವರ್ಕ್ ಮಾಡಿಸ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದು. ಟಾಬ್ಲೆಟ್ಸ್ ನನ್ನ ಬಾಡಿಗೆ ಅಡ್ಜಸ್ಟ್ ಆಗ್ತಿದ್ಯಾ ಇಲ್ವಾ ಅಂತ. ಲಾಸ್ಟ್ ಟೈಮೇ ಹೇಳಿದ್ರು ಅವರು, 1 ತಗೋತಾ ಇದ್ದೆ ಮೊದಲು ನಾನು, ಅದಾದ್ಮೇಲೆ 2 ಟಾಬ್ಲೆಟ್ಸ್ ತಗೋ, ಇದೇನಾದರೂ ನಿನ್ನ ಬಾಡಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂದರೆ ನಾನು ಬೇರೆ ಕೊಡ್ತೀನಿ ಅಂತ. ಬ್ಲಡ್ ಏನೋ ನಂಗೆ ಇನ್ಕ್ರೀಸ್ ಆಗ್ತಿಲ್ಲ, ಎಷ್ಟಿದೆ ಅಷ್ಟೇ ಇದೆ. ಹಾಗಾಗಿ ಈ ಸಲ ಟಾಬ್ಲೆಟ್ಸ್ ಚೇಂಜ್ ಮಾಡಬೇಕಲ್ವಾ, ಅದಕ್ಕೆ ಫಸ್ಟು ಚೆಕ್ ಮಾಡಿಬಿಡೋಣ, ಅದಾದಮೇಲೆ ಚೇಂಜ್ ಮಾಡೋಣ ಅಂತ ಹೇಳಿದ್ದಾರೆ. ಅದು ಮೇ ಬಿ ನಾರ್ಮಲ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ರಿಪೋರ್ಟ್. ನಾನು ನಾರ್ಮಲಾಗಿ ಎಲ್ಲ ಥರ ಹೆಲ್ದಿಯಾಗೇ ಎಲ್ಲ ತೊಗೊತಾ ಇದ್ದೀನಿ. ಇನ್ನು ಸ್ವಲ್ಪ ಬೀಟ್ರೋಟು ಅದನ್ನೆಲ್ಲ ನಾನು ಸ್ವಲ್ಪ ಚೆನ್ನಾಗೇ ತೊಗೊತಿದ್ದೀನಿ. ಏನಕ್ಕೆ ಇನ್ಕ್ರೀಸ್ ಆಗ್ತಿಲ್ವೋ ಗೊತ್ತಿಲ್ಲ ನನಗೆ. ಬಟ್ ಇತ್ತೀಚೆಗೆ ಏನಂದರೆ ಒಂಚೂರು ಗ್ಯಾಸ್ಟ್ರಿಕ್ ಆಗ್ತಾಯಿದೆ, 1 ವಾರದಿಂದ ಅನ್ಕೋತೀನಿ. ಏನು ತಿನ್ನಲಿಕ್ಕೂ ಕೂಡ ಆಗ್ತಾಯಿಲ್ಲ. 1-2 ಅವರ್ಗೆ ಬಿಟ್ಟು ಏನಾದರೂ ತಿನ್ನಿ ಅಂತ ಹೇಳ್ತಾರೆ ಡಾಕ್ಟರು. ಬಟ್ ನಂಗೆ ಡೈಜೆಷನ್ನೇ ಆಗ್ತಾಯಿಲ್ಲ, ಏನು ತಿನ್ನೋಕ್ಕೂ ಆಗ್ತಿಲ್ಲ, ಫ್ರೂಟ್ಸ್ ತಿನ್ನೋಕ್ಕೂ ಆಗ್ತಿಲ್ಲ. ಅದಕ್ಕೆ ಇವಾಗ ಗ್ಯಾಸ್ಟ್ರಿಕ್ದು ಕೂಡ ಟಾಬ್ಲೆಟ್ಸ್ ಕೊಟ್ಟಿದ್ದಾರೆ. 4 ದಿನ ತಗೋ, ಅವಾಗ ಸರಿ ಹೋಗುತ್ತೆ ಅಂತೇಳಿ. ನೋಡಬೇಕು ಇನ್ನು ಮುಂದೆ ಏನೇನಾಗುತ್ತೆ ಅಂತ. ಈ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸುಮಾರಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ ಬಾಡಿಲಿ. ಬೇಬಿನೂ ಕೂಡ ಸ್ವಲ್ಪ ಗ್ರೋತ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಅದು ಇದು ಸಣ್ಣ ಪುಟ್ಟದೆಲ್ಲ ಇರುತ್ತೆ. ಅದನ್ನೇ ಹೇಳಿದ್ದಾರೆ. ಸ್ವಲ್ಪ ಚೆನ್ನಾಗಿ ತಿನ್ನು ಅಂತ ಹೇಳಿದ್ದಾರೆ. ನಾನೇನು ಮಾಡ್ತೀನಿ ಅಂತ ಅಂದರೆ ನಾರ್ಮಲಾಗಿ ಬೆಳಗಿನ ಬ್ರೇಕ್ಫಾಸ್ಟು ಮತ್ತು ಸ್ವಲ್ಪ ಮಧ್ಯಾಹ್ನ ಅಂದರೆ ಒಂದು 11 ಗಂಟೆಗೆ ಅಷ್ಟವಾದರೆ ಅವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಬಟ್ ಇದೊಂದು ವಾರದಿಂದ ಆಗ್ತಿಲ್ಲ. ಲಾಸ್ಟ್ ವೀಕು ಫುಲ್ಲು ಹುಷಾರಿರಲಿಲ್ಲ, ಹಾಗಾಗಿ ನಾನು ಸರಿಯಾಗಿ ಇನ್ನೂ ತಿಂದೇ ಇಲ್ಲ ಅಲ್ವಾ ಅಪ್ಪು. ಹುಷಾರಿಲ್ಲ ಅಂತೇಳಿ ಅವಾಗೇನು ತಿನ್ಲಿಕ್ಕೆ ಜ್ವರ ಬಂದ್ಬಿಟ್ಟಿತ್ತಲ್ಲ. ಇನ್ನು ಈ ವೀಕ್ ಬಂದುಬಿಟ್ಟು ಈ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಏನೂ ಸೇರ್ತಿಲ್ಲ. ಮೇ ಬಿ ಹಂಗೂ ಇರ್ಬೋದೇನೋ, ನೋಡಬೇಕು ಈ ಸಲ ರಿಪೋರ್ಟ್ ಏನು ಬರುತ್ತೆ ಅಂತ. ಆದರೆ ಇವಾಗ ಸದ್ಯಕ್ಕೆ ಎಲ್ಲ ಟೆಸ್ಟ್ ಮಾಡಿಸಿದ್ವಲ್ಲ, ಇದೆಲ್ಲನೂ ಕೂಡ ನಾರ್ಮಲ್ ಬಂತಲ್ಲ, ನಂಗೆ ಅದು ತುಂಬಾ ಸಮಾಧಾನ ಆಗೋಗ್ಬಿಟ್ಟಿದೆ. ಅದಲ್ಲದೆ ಬೇಬಿ ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿದ್ರು. ಈ ಟೈಮ್ಗೆ ಎಷ್ಟಾಗಬೇಕು ಅಷ್ಟಾಗಿದೆ, ಹೆಲ್ದಿ ಆಗಿದೆ ಅಂತ. ಅದು ನನಗಿನ್ನೂ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು ಸದ್ಯ ಅಂತ ಹೇಳಿ. ಇನ್ನಿವತ್ತು ಅಪ್ಪನೂ ಕೂಡ ಬ್ಲಡ್ ಚೆಕಪ್ ಮಾಡಿಸಿದ್ದಾರೆ. ನಾರ್ಮಲ್ಲಾಗಿ ಚೆಕ್ ಮಾಡಿಸ್ತಾರಲ್ಲ, ಅದು ಅವರು ಎಷ್ಟು ಬಲವಂತ ಮಾಡಿ ಇವತ್ತು ಮಾಡಿಸಿರೋದು. ಅವ್ರಿಗದೇ ಇಷ್ಟ ಇಲ್ಲ ಅವರಿಗೆ. ಅಯ್ಯೋ ಏನೋ ಒಂದು ಎಕ್ಸ್ಟ್ರಾ ಹೇಳ್ಬಿಡ್ತಾರೆ, ಸುಮ್ಮನಿರು ಬೇಡ ಅಂತ ಹೇಳ್ತಾರೆ ಅವ್ರು ಯಾವಾಗ್ಲೂ. ಬಟ್ ಮಾಡಿಸ್ಕೊಳ್ಬೇಕು ಯಾವಾಗಲೂ ಅಷ್ಟೇ. ಹೆಲ್ತ್ ಚೆಕಪ್ ಅವಾಗವಾಗ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೇದು ನಮಗೂ. ಇವ್ರು ಬ್ಲಡ್ ಕೌಂಟ್ ಎಷ್ಟಿದೆ ಅಂತ ಗೊತ್ತಾಗಬೇಕು ಅಂತೇಳಿ ಮಾಡಿಸಿರೋದು. ಇವ್ರಿಗೇನೋ ಬ್ಲಡ್ಡೇ ಬರ್ತಿರ್ಲಿಲ್ಲ, ಅಲ್ಲಿ 2 ಸಲ ಇಂಜೆಕ್ಷನ್ ಮಾಡ್ತಿದ್ರು. ಒಳಗೆ ಸೇರ್ಕೊಂಡಿದೆ ಬ್ಲಡ್, ಆಚೆ ಬರ್ತಾನೆ ಇಲ್ಲ. ನನ್ಗೆ ಹೇಳ್ತಾರೆ ಇವ್ರು, ಸಣ್ಣ ಇಂಜೆಕ್ಷನ್ ನಿಂಗೆ ತಕೊಂಡ್ಬಿಡ್ತಾರೆ, ಸುಮ್ಮನಿರು ಆರಾಮಾಗಿರು ಅಂತ. ಅಂದ್ರೆ ಇವರು ನರಕ್ಕೆ ಕೊಡ್ಲಿಲ್ಲ, ಡೈರೆಕ್ಟ್ ಮಾಂಸಕ್ಕೆ ಚುಚ್ಚಿಬಿಟ್ರು. ಅದು ನೋವಾಗ್ಬಿಟ್ಟೈತೆ ಮಾಂಸ ಕಂಡ. ಅವ್ರಿಗಿಂತ ಗೊತ್ತಾ ಇವ್ರಿಗೆ ಏನೋ ಅಂತ ಹೇಳ್ತಾರೆ ಇವರು. ನನ್ಗೆ ಹೆಂಗೆ ರೇಗಿಸ್ತಾರೆ ಗೊತ್ತಾ, ಚಿಕ್ಕ ಇಂಜೆಕ್ಷನ್ ಮಾಡಿಸ್ಕೊಳಕ್ಕಾಗಲ್ವಾ, ಮಾಡಿಸ್ಕೋ ಅಂತ. ಸಣ್ಣದ್ ನೀಡ್ಲ ಹಾಕಿದ್ರಮ್ಮ, ನಂಗೆ ದಪ್ಪ ನೀಡ್ಲ ಹಾಕಿದ್ರು. ನೀವ್ ಸ್ವಲ್ಪ ಹೈಟ್ ಇದೆಯಲ್ಲ, ಅದಕ್ಕೆ ನಿಮ್ ದಪ್ಪ ನೀಡ್ಲ ಹಾಕಿದ್ರು.
ಅದೇನಪ್ಪ ಬ್ಲಡ್ಡೇ ಬರಲಿಲ್ಲ, ನಿನಗೆ ಜರ್ರ ಅಂತ ಬಂದ್ಬಿಡ್ತು ನೀರು ಬಂದ ಹಿಂಗೆ ನೋಡಿ. ಅಂದ್ರೆ ನಾನು ಆರಾಮಾಗಿದ್ದೀನಿ ಅಂತ. ಅಂದ್ರೆ 2ನೇ ಬಾಟ್ಲು ತಗೊಂಡ್ರಲ್ಲ ಅವಾಗ ಚೆನ್ನಾಗ್ ಬಂತು. ಬಾಟ್ಲ್ ಅಲ್ಲ ಅದು, ಇಷ್ಟು ತಗೊಳ್ಳೋದು. ಅದೇ ಚಿಕ್ಕದು. ಅಲ್ಲಿ ಹೇಳ್ತಿದ್ದಾರೆ ಇವರು, ಅರ್ಧ ಹಾಸ್ಪಿಟ್ಲ್ ಅವರೇ ನಿನ್ ರಕ್ತ ತಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಿನ್ಗೆ ಬ್ಲಡ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ. ಹೋದಾಗೆಲ್ಲ ರಕ್ತ 2 ಬಾಟ್ಲು ಎಷ್ಟು ml ಇರ್ತದೆ, ಅದು ಒಂದು 10 ml 20 ml. ಮಾಮೂಲಿಯಾಗಿ ಎಲ್ರಿಗೂ ಕೂಡ ಚೆಕ್ ಮಾಡ್ಬೇಕಾದ್ರೆ ಅಷ್ಟೇ ತಗೊಳ್ಳೋದು. ಇವ್ರಿಗೆ ಅಷ್ಟು ತಗೋತಾರಂತ ಇವ್ರಿಗೇನೋ ಒಂಥರ ಫೀಲ್. ಅದು ಒಂದು ಡ್ರಾಪ್ ಬರ್ಬೇಕು ಅಂದ್ರೆ ಒಂದು ಆಪಲ್ ಫುಲ್ ತಿನ್ಬೇಕು ಗೊತ್ತಾ. ಇವಾಗ ರಿಪೋರ್ಟ್ಸ್ ಏನಾದ್ರು ಬೇಕು ಅಂದ್ರೆ ಕೊಡ್ಲೇಬೇಕು ಬ್ಲಡ್ ನ. ಒಂದೇ ಒಂದು ಡ್ರಾಪ್ ತಗೊಂಡ್ ಚೆಕ್ ಮಾಡ್ಲಿಕ್ಕಾಗತ್ತಾ? ಏನ್ ಮಾಡಕ್ಕಾಗಲ್ಲ. ಇನ್ನು ಇವ್ರದ್ದು ಕೂಡ ಚೆಕಪ್ ಎಲ್ಲ ಆಗಿದೆ. ಅದು ರಿಪೋರ್ಟ್ಸ್ ಬರ್ಲಿಕ್ಕೆ ಇನ್ನೊಂದು 3-4 ಅವರ್ ಆಗುತ್ತೆ. ವಾಟ್ಸಪ್ ಮಾಡಿಬಿಡ್ತಾರೆ ಎಷ್ಟಿದೆ ಬ್ಲಡ್ ಕೌಂಟ್ಸು ಅಂತ. ನಾವು ಚೆಕ್ ಮಾಡ್ಬೇಕು ಈ ಸಲ. ಇನ್ನು ಒಂದೆರಡು ಟಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ಈ ಸಲ. ಕ್ಯಾಲ್ಶಿಯಮ್ದೆಲ್ಲ ಅದೇ ಇದೆ, ಬೇರೆ ಟಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಎಕ್ಸ್ಟ್ರಾ ಅಂದರೆ ಗ್ಯಾಸ್ಟ್ರಿಕ್ ತಂದು ಕೊಟ್ಟಿದ್ದಾರೆ ಅಷ್ಟೇ. ಸದ್ಯಕ್ಕೆ ಇವತ್ತು ಇಷ್ಟ ಆಯಿತು ಕತೆ. ನನಗೆ ಒಂದು ಸ್ವಲ್ಪ ಪುಕ್ಕ ಅನಿಸ್ತಿತ್ತಲ್ವಾ, ಏನಾಗುತ್ತೋ ಅಂತ. ಸದ್ಯ ಅಲ್ಲಿ ಹೋದ್ಮೇಲೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬಂದಮೇಲೆ ಫುಲ್ ಖುಷಿಯಾಗಿದ್ದೀನಿ. ಇನ್ನು ಸ್ಕ್ಯಾನಿಂಗಿಗೆ 2 ವೀಕ್ಸ್ ಬಿಟ್ಟು ಹೋಗಬೇಕು. ನೋಡೋಣ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಅಲ್ಲಿ ಇಂಜೆಕ್ಷನ್ ಹೆಂಗಿತ್ತು? ಇಂಜೆಕ್ಷನ್ನೇ ನಂಗೆ ಪೇನ್ ಆಗಲಿಲ್ಲ ಈ ಸಲ. ಎಲ್ಲರೂ ಹೇಳ್ತಿದ್ರು ವ್ಯಾಕ್ಸಿನೇಷನ್ದು ಸ್ವಲ್ಪ ಪೇನ್ ಆಗುತ್ತೆ, ಜ್ವರ ಬಂದ್ಬಿಡುತ್ತೆ ಅಂತ. ನನಗೇನು ಅಷ್ಟೊಂದು ಪೇನ್ ಆಗಲಿಲ್ಲ. ನೋಡಬೇಕು ಜ್ವರ ಬರುತ್ತೋ ಏನೋ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಏನೂ ಪೇನ್ ಆಗ್ತಾ ಇಲ್ಲ. ಬರುತ್ತೆ, ಬರಲ್ಲ ಅಂತ ಹೇಳಿದ್ದಾರೆ ಅವರು, ಏನು ಇದು ಬರಲ್ಲ ಅಂತ ಹೇಳಿ. ಟೋಟಲ್ ಎಷ್ಟಾಯಿತು ಗೊತ್ತಾ ಇವತ್ತು? 1 ಇಂಜೆಕ್ಷನ್ಗೆ 8,000 ಏನೋ ಆಯಿತು. ಇನ್ನೊಂದು ಇಂಜೆಕ್ಷನ್ಗೆ ಇಂಜೆಕ್ಷನ್ಗಲ್ಲಮ್ಮ, ಬ್ಲಡ್ ಟೆಸ್ಟಿಗೆ. ಸಾರಿ ಬ್ಲಡ್ ಟೆಸ್ಟ್ಗೆ 8,000. ಇನ್ನು ರಿಪೋರ್ಟ್ ಬಂದಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಇನ್ನು ಇಂಜೆಕ್ಷನಿಂದ 3,000 ಆಯಿತಾ? ಒಂದು ಇಂಜೆಕ್ಷನು 1,500, ಇನ್ನೊಂದು ಇಂಜೆಕ್ಷನು 2,500, 4,000. 4,000 ಆಯಿತು. ಇನ್ನು ಕನ್ಸಲ್ಟೇಷನ್ ಅದು ಇದು ಸೇರಿ ಒಂದು 15,000 ಆಯಿತು. ಪ್ರೆಗ್ನೆನ್ಸಿ ಅಂದ್ರೇನೆ ಇದೊಂದಲ್ಲ. ಇವಾಗ ನೆಕ್ಸ್ಟ್ ಹೋದಾಗ ಎಷ್ಟು ಹೇಳ್ತಾರೋ, ನೆಕ್ಸ್ಟ್ ಹೋದಾಗ ಏನು ಹೇಳ್ತಾರೋ, ಏನೇನು ಚೆಕ್ ಮಾಡಿಸ್ತಾರೋ ಅಂತೇಳಿ ನಾವು ಅನ್ಕೊಂಡೇ ಇರೋದಿಲ್ಲ ಇಷ್ಟ ಆಗತ್ತೆ ಅಂತ ಹೇಳಿ. ಅಂದ್ರೆ ನಿನಗೆ ಬ್ಲಡ್ ಕೌಂಟ್ ಜಾಸ್ತಿ ಆಗ್ಬಿಟ್ಟಿದ್ರೆ ಆ ಟೆಸ್ಟ್ ಹೇಳ್ತಾ ಇರ್ಲಿಲ್ಲ. 8,000 ಉಳ್ಕೊಂಡಿರೋದು. ಅಂದ್ರೆ ತಮಾಷೆಗೆ ಹೇಳ್ದೆ ಅಷ್ಟೇ, ಮಾಡಿಸ್ತಾ ಇರ್ಬೇಕು, ಏನ್ ಮಾಡಕ್ಕಾಗಲ್ಲ. ಏನ್ ಹೇಳ್ತಾರೆ ಗೊತ್ತಾ, ಆ ಟೆಸ್ಟ್ ಮಾಡಿಸೋದ್ರ ಬದಲು ನೀನ್ ಚೆನ್ನಾಗಿ ತಿನ್ನು, ಹಣ್ಣು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಿರು, ಅನ್ನನೇ ಬಿಟ್ಬಿಡು, ಅವಾಗ ಇನ್ಕ್ರೀಸ್ ಆಗುತ್ತೆ, ಅವಾಗ ಅಲ್ಲಿಗೆ ಹಾಕೋ ದುಡ್ಡು ಇಲ್ಲಿಗೆ ಹಾಕ್ಬೋದಲ್ಲ. ಅದೇ 2 ಮುದ್ದೆ ತಿನ್ನು, 4 ಮೊಟ್ಟೆ ತಿನ್ನು, 4 ಮೊಟ್ಟೆ ತಿನ್ನು. ಈ ಟೈಮಲ್ಲಿ ತಿನ್ಬೇಕು. ಡಾಕ್ಟರ್ ಹೇಳಿರೋದು ಫುಡ್ಡಿದ್ದು ಏನು ನನಗೆ ತೊಂದರೆ ಇಲ್ಲ, ನಾನು ಚೆನ್ನಾಗಿ ತಿಂತಿದ್ದೀನಿ, ಆ ಬೇಬಿ ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಂತ. ಮೇ ಬಿ ಆ ಟಾಬ್ಲೆಟ್ಸ್ದೇನೋ ನನ್ನ ಬಾಡಿಗೆ ಅಡ್ಜಸ್ಟ್ ಆಗ್ತಿಲ್ವೋ ಏನೋ, ಅದೊಂದು ಈ ಸಲ ಗೊತ್ತಾಗಬೇಕು ಅಷ್ಟೇ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಏನಿಲ್ಲ, ಬೇರೆ ಟಾಬ್ಲೆಟ್ಸ್ನ ಕೊಡ್ತಾರೆ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ?